ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಅರ್ಕಲ್. ಬೃಂದಾವನ ಕಂಪ್ಯೂಟರ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ವಿಷಯ ಬಂದು 2023, 24, 24 ಮತ್ತು 25ರಲ್ಲಿ ಯಾರ್ಯಾರು ಸೋಲಾರ್ ಪಂಪ್ ಸೆಟ್ಗೆ ಅಪ್ಲಿಕೇಶನ್ ಹಾಕಿದ್ದೀರಿ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತಿಳಿಸಲಾಗುವುದು. ಸ್ನೇಹಿತರೆ, ಏನು ನಾವು ಒಂದು 2024, 25ರಲ್ಲಿ ನಮ್ಮ ಕರ್ನಾಟಕಾದ್ಯಂತ 1,07,005 ಜನ ರೈತರು ಒಂದು ಸೋಲಾರ್ ಸಬ್ಸಿಡಿಗೆ, ಸೋಲಾರ್ ಪಂಪ್ ಸೆಟ್ ಏನು ಕರಿತೀವಲ್ಲ ನಾವು, ಆ ಒಂದು ಸಬ್ಸಿಡಿಗೆ ಅಪ್ಲಿಕೇಶನ್ ಹಾಕಿದ್ರು. ಅದರದ್ದು 1,07,005 ರೈತರು ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲಿ 40,000 ಜನರು ಮಾತ್ರ ಪೇಮೆಂಟ್ ಮಾಡಿದ್ದಾರೆ. ಇನ್ನು ಉಳಿದಂಥ ರೈತರು ಯಾರೂ ಕೂಡ ಪೇಮೆಂಟ್ ಮಾಡಿಲ್ಲ. ಹಾಗಾಗಿ ಈ ಒಂದು 40,000 ರೈತರು ಏನು ಪೇಮೆಂಟ್ ಮಾಡಿದ್ರಲ್ಲ, ಆ ಪೇಮೆಂಟ್ ಮಾಡಿದಂಥ ರೈತರಿಗೆ ಈಗಾಗಲೇ ಆಲ್ಮೋಸ್ಟ್ ಆಲ್ ಒಂದು 75% ಜನರಿಗೆ ಸೋಲಾರನ್ನು ನಮ್ಮ ರಾಯಚೂರು ಡಿಸ್ಟಿಕ್ಕು ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನೀಡಿದ್ದಾರೆ. ಸೋಲಾರ್ ಒಂದು ಕಂಪ್ನಿಯವರು, ಬೇರೆ ಬೇರೆ ಕಂಪ್ನಿಗಳು ಇರ್ತವೆ, ಆ ಕಂಪ್ನಿಗಳೆಲ್ಲರೂ ಕೂಡ ಅವರು ತಮಗೆ ಬಂದಂಥ ಒಂದು ಲೀಡ್ಗಳನ್ನ ತೆಗೆದುಕೊಂಡು, ಆಮೇಲೆ ಯಾವ್ಯಾವ ಒಂದು ಜಸ್ಕಾಮ್ಲಿಂದ ಬಂದು ಅವರು ಒಂದು ಮೀಟರ್ ರೈಡರ್ ಬಂದು ಆ ಒಂದು ಸರ್ವೆ ಮಾಡ್ತಾರೆ, ಅಂದರೆ GPS ಲೊಕೇಶನ್ ಮಾಡ್ತಾರೆ, ಈ ಪ್ಲೇಸಲ್ಲಿ ಕೊಡಬಾರ್ದು ಅಂತೇಳಿ. ಅಂಥವನ್ನು ಆಲ್ಮೋಸ್ಟ್ ಆಲ್ ಕೊಟ್ಟಿದ್ದಾರೆ. ಈಗ ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳ ನಡುವೆ ಒಂದು 75% ಕೊಟ್ಟಿದ್ದಾರೆ. ಇನ್ನೂ ಒಂದು 25% ಬಾಕಿ ಇದೆ. ಆ ಒಂದು 25% ಮುಗಿದ ತಕ್ಷಣ ನೆಕ್ಸ್ಟ್ 2026 ಮತ್ತು 27ನೇ ಸಾಲಿನ ಡಿಸೆಂಬರ್ಗೆ ಅಪ್ಲಿಕೇಶನ್ ಹಾಕಲು ಅನುಕೂಲ ಮಾಡಿಕೊಡ್ತಾರೆ. ಇನ್ನು ಉಳಿದಂಥ ಮಾಹಿತಿ ಏನಂದರೆ, 2023 ಮತ್ತು 24ರಲ್ಲಿ ಅಪ್ಲಿಕೇಶನ್ ಹಾಕಿದ ಎಲ್ಲ ರೈತರಿಗೆ ಬ್ಯಾಂಕ್ DD ಮೂಲಕ KREDL ಅನ್ನುವ ಒಂದು ವೆಬ್ಸೈಟ್ ಇದೆ. ಅದು ನಮ್ಮ ಕರ್ನಾಟಕದ ಒಂದು PM ಕುಸುಮ ಯೋಜನೆಯ ಒಂದು ವೆಬ್ಸೈಟ್. ಆ ವೆಬ್ಸೈಟಲ್ಲಿ ಮೂಲಕ DD ತುಂಬಲು ಆಪ್ಷನ್ಸ್ ಇತ್ತು ಮತ್ತು ವೆಂಡರ್ ಸೆಲೆಕ್ಷನ್ ಆಪ್ಷನ್ಸ್ ಇದ್ದಿಲ್ಲ. ಅಂಥ 2023 ಮತ್ತು 24ನೇ ಸಾಲಿನ ಅಪ್ಲಿಕೇಶನ್ ಹಾಕಿದ ರೈತರಿಗೆ ಒಳ್ಳೆಯ ಅವಕಾಶ. KREDL ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ತಮ್ಮನ್ನ. ನೀವು ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಿ, ಅಪ್ಲಿಕೇಶನ್ನಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ, ಆ ಮೊಬೈಲ್ ನಂಬರ್ಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಸಂಪರ್ಕ ಮಾಡಿದ ತಕ್ಷಣ ನೆಕ್ಸ್ಟ್ ಬಂದು KREDL ಅಪ್ಲಿಕೇಶನ್ ಮೂಲಕ DD ತುಂಬಲು ಅವಕಾಶವಿದೆ. ಅಥವಾ UPI ಮುಖಾಂತರ ಕೇಳ್ತಾರೋ ಅಥವಾ DD ಕೇಳ್ತಾರೋ ಗೊತ್ತಿಲ್ಲ. ಆ ಒಂದು ಆಪ್ಷನ್ಸ್ ಬಂದಿದೆ. ಅದನ್ನು ನೀವು KREDL ಸಂಪರ್ಕ ಮಾಡಿರಿ. ಸಂಪರ್ಕ ಮಾಡಿ, ನಾವು ಇಷ್ಟನೇ ವಿಷಯದಲ್ಲಿ ಇಂಥ ಒಂದು ಅಪ್ಲಿಕೇಶನ್ ಹಾಕಿದ್ವಿ, ಸೋಲಾರ್ ಪಂಪ್ ಸೆಟ್ಗೆ 5 HP ಹಾಕಿದ್ರು, ಅಥವಾ 7.5 HP ಹಾಕಿದ್ರು, ಅಥವಾ 10 HP ಸಬ್ಸಿಡಿಗೆ ಹಾಕಿದ್ರು. ನೀವು ನಿಮ್ಮ ಅಪ್ಲಿಕೇಶನ್ನು ಟ್ರ್ಯಾಕ್ ಮಾಡ್ಬೋದು. ಅಪ್ಲಿಕೇಶನ್ ಟ್ರ್ಯಾಕ್ ಮಾಡ್ಬೇಕಂದ್ರೆ ಮುಂದೆ ನನ್ನ ಒಂದು ವಿಡಿಯೋನ ನೋಡ್ತಾ ಹೋದರೆ ನಿಮಗೆ ನಾವು ಒಂದು ಸ್ಕ್ರೀನ್ ರೆಕಾರ್ಡ್ ಮೂಲಕ, ಅಂದರೆ ಲಾಸ್ಟ್ಗೆ ವಿಡಿಯೋದ ಎಂಡ್ವರೆಗೆ ನೋಡ್ತಾ ಇದ್ದರೆ, ಆ ಎಂಡಲ್ಲಿ ನಾನು ಒಂದು KREDL ಅಪ್ಲಿಕೇಶನ್ ಸ್ಟೇಟಸ್ ಹೆಂಗೆ ಚೆಕ್ ಮಾಡಬೇಕು, ಮತ್ತು ಅಲ್ಲಿ ಪೇಮೆಂಟ್ ಆಪ್ಷನ್ಸ್ ಇದೆ. ರೈತರ ವಂತಿಕೆ ಅಂತ ಇದೆ, ಅಂದರೆ ಫಾರ್ಮರ್ ಪೇಮೆಂಟ್ ಅಂತ ಇದೆ. ಆ ಫಾರ್ಮರ್ ಪೇಮೆಂಟಿಗೆ ಅಪ್ಲಿಕೇಶನ್ಗೆ ಹೆಂಗೆ ಹೋಗ್ಬೇಕು, ಅದಕ್ಕೇನು OTP ಬರುತ್ತೋ ಅಥವಾ ಮೊಬೈಲ್ ನಂಬರ್ ಹಾಕ್ಬೇಕು ಅಥವಾ ಅಪ್ಲಿಕೇಶನ್ ಹಾಕಬೇಕು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನೀಡ್ತೀನಿ. ನೆಕ್ಸ್ಟ್ ಏನಂದರೆ, ಈಗಾಗಲೇ ಎಲ್ಲ ರೈತರಿಗೆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಕಾಲ್ಸ್ ಕೂಡ ಬರ್ತಾ ಇದೆ. ಅಂದರೆ 2023, 24ರಲ್ಲಿ ಏನು ಅಪ್ಲಿಕೇಶನ್ ಹಾಕಿರಿ ಅಂಥವ್ರಿಗೆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಕಾಲ್ಸ್ ಬರ್ತಾಯಿದೆ. ಕಾಲ್ಸ್ ಬಂದ ತಕ್ಷಣ ಅವ್ರ ಕಾಲಿಗೆ ರೆಸ್ಪಾನ್ಸ್ ಆದ ತಕ್ಷಣ ನೆಕ್ಸ್ಟ್ ಬರೋದೇನೆಂದರೆ, ಅವ್ರು ಕಾಲ್ ಮಾಡಿದ ಮ್ಯಾಗ ಅದು ಯಾವುದೇ ಫೇಕ್ ಕಾಲ್ ಆಗಿರೋದಿಲ್ಲ. ಫೇಕ್ ಕಾಲ್ ಆಗಿದ್ದರೆ ನೀವು ಮಾಹಿತಿ KREDLಗೆ ಸಂಪರ್ಕ ಮಾಡಿ. ಅಂದರೆ KREDL ಅಂದರೆ ನಮ್ಮ ಒಂದು ಕರ್ನಾಟಕದ PM ಕುಸುಮ ಯೋಜನೆಯ ಒಂದು ವೆಬ್ಸೈಟ್ ಆಗಿರ್ತದೆ. ಆ ವೆಬ್ಸೈಟ್ ಲಿಂಕ್ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಬಂದು ಏನಂದರೆ, ನೆಕ್ಸ್ಟ್ ಇವಾಗ 2026, 27ನೇ ಸಾಲಿನ ಒಂದು ಹೊಸ ಅಪ್ಲಿಕೇಶನ್ ನವಂಬರ್ ಅಥವಾ ಡಿಸೆಂಬರಲ್ಲಿ ಬಿಡ್ತಾರೆ. ಅದು KREDL ಅನ್ನುವ ಒಂದು ವೆಬ್ಸೈಟಲ್ಲೇ ಬಿಡ್ತಾರೆ. ಆ ವೆಬ್ಸೈಟಿಗೆ ಹೋಗಿ ವಿಸಿಟ್ ಕೊಟ್ಟು ನಿಮ್ಮ ಒಂದು ಸೋಲಾರ್ ಪಂಪ್ ಸೆಟ್ಗೆ ಅಪ್ಲಿಕೇಶನ್ ಹಾಕಿ ಅಂತ ತಿಳಿಸುತ್ತಾ, ನೆಕ್ಸ್ಟ್ ನಾವು ನಮ್ಮ ಒಂದು ಬೃಂದಾವನ ಚಾನಲ್ನಲ್ಲಿ ಈಗಾಗಲೇ ಇದು 3ನೇ ವಿಡಿಯೋ, ಅಂದರೆ ಸೋಲಾರ್ ಪಂಪ್ ಸೆಟ್ ಬಗ್ಗೆ ಮಾಡ್ತಕ್ಕಂಥದ್ದು ಇದು 3ನೇ ವಿಡಿಯೋ. ಈಗಾಗಲೇ ಒಂದೊಂದು ವಿಡಿಯೋಕ್ಕೆ 6,000 7,000 ಜನ ನೋಡಿದ್ದೀರಿ. ಇನ್ನೂ ಯಾರು ಕೂಡ ನಮ್ಮ ಒಂದು ವಿಡಿಯೋದ ಮಾಹಿತಿ
ಸಂಪೂರ್ಣವಾಗಿ ನಿಮ್ಗೆ ಅರ್ಥವಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೃಂದಾವನ ಕಂಪ್ಯೂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನನ್ನ ಒಂದು ವಿಡಿಯೋ, ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ನಾನೊಂದು ಸ್ಕ್ರೀನ್ ರೆಕಾರ್ಡ್ ಅಂದರೆ ಅದರಲ್ಲಿ ನನ್ನ ಒಂದು ವಾಯ್ಸ್ ಓವರ್ ಕೊಟ್ಟು ಸ್ಕ್ರೀನ್ ರೆಕಾರ್ಡ್ ಹಾಕಿ KREDL ವೆಬ್ಸೈಟ್ಗೆ ಯಾವ ಥರ ಹೋಗಬೇಕು, ನೆಕ್ಸ್ಟ್ ಅಲ್ಲಿ ಹೋದ ತಕ್ಷಣ ಅಪ್ಲಿಕೇಶನ್ ನಂಬರ್ ಹಾಕಿದವ್ರಿಗೆ ಅಪ್ಲಿಕೇಶನ್ ಯಾವ ಥರ ತೊಗೋಬೇಕು, ಅಥವಾ ಮೊಬೈಲ್ ನಂಬರ್ ಅಲ್ಲಿ 2 ಆಪ್ಷನ್ಸ್ ಬರುತ್ತೆ. ಏನಂದರೆ ಒಂದು ಮೊಬೈಲ್ ನಂಬರ್ ಮೂಲಕ ನಾವು ಸರ್ಚ್ ಮಾಡ್ಬೋದು, ನೀವು ಅಪ್ಲಿಕೇಶನ್ ಹಾಕಿದ್ದು, ಅಥವಾ ನಿಮ್ಮ ಹತ್ರ ಅಪ್ಲಿಕೇಶನ್ ಇತ್ತಂದರೆ ಆ ಅಪ್ಲಿಕೇಶನ್ ನಂಬರ್ ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಇನ್ನು ಇಂತಹ ಹೆಚ್ಚಿನ ಮಾಹಿತಿಗಾಗಿ ಆದಮೇಲೆ ಕೆಲವು ವೀಕ್ಷಕರು ನಮ್ಮ ಬೃಂದಾವನ ಕಂಪ್ಯೂಟರ್ ಚಾನಲ್ನ ವೀಕ್ಷಕರು ಕೇಳ್ತಾಯಿದ್ರು, ಏನಂದರೆ ಸಬ್ಸಿಡಿ ಯಾವ ಥರ ಇರ್ತಾ ಏನು ಥರ ಅಂತ ಕೇಳ್ತಾಯಿದ್ರು. ಅಂದರೆ ಒಂದು ಈಗ ನಾವು ನಿಂತೀವಲ್ಲ, ಇದು 5 HP ಈಗೇನು ನಾವು ನಿಂತು ತೋರಿಸ್ತಾ ಇದ್ದೀವಲ್ಲ, ಇದು 5 HP ಸೋಲಾರ್ ಪಂಪ್ ಸೆಟ್ ಅಂತ ಕರಿತೀವಿ. ಇದರ ಒಂದು ಸಬ್ಸಿಡಿ ಬಂದು 58,000 ರೂಪಾಯಿ ಇರುತ್ತೆ. ಅಂದರೆ ರೈತರ ವಂತಿಕೆ ಏನಂತ ಕರಿತೀವಲ್ಲ, ಅಂದರೆ ಫಾರ್ಮರ್ 20% ಫಾರ್ಮರ್ ಶೇರ್ ಅಂತೇಳಿ ಕರೀತಾರೆ. ಆ ಒಂದು ಫಾರ್ಮರ್ ಶೇರ್ 20% ಅಂತಂದರೆ ಇಲ್ಲಿ 58,000 ರೂಪಾಯಿ ನಾವು ಆನ್ಲೈನ್ UPI ಮೂಲಕ ಪೇಮೆಂಟ್ ಮಾಡಿದರೆ, ಅಂದರೆ KREDL ವೆಬ್ಸೈಟಿಗೆ ಹೋಗಿ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಬರೋದೇ ನಿಮಗೆ ಜಸ್ಕಾಮ್ನವ್ರು ಬರ್ತಾರೆ. ಜಸ್ಕಾಮ್ನವ್ರು ಬಂದು ನಿಮ್ಮ ಒಂದು ತೋಟ ಅಥವಾ ನಿಮ್ಮ ಒಂದು ಗದ್ದೆ ಅಥವಾ ಯಾವುದೇ ಜಮೀನಿನಲ್ಲಿ ನೀವು ಸೋಲಾರ್ ಪಂಪ್ ಸೆಟ್ ಹಾಕ್ಸಬೇಕಾದ್ರೆ ಆ ಒಂದು ಪ್ಲೇಸನ್ನು ವೆರಿಫಿಕೇಷನ್ ಮಾಡ್ತಾರೆ. ಅಂದರೆ ನಾವು ಏನು ಇವಾಗ ಮ್ಯಾಪ್ ಮಾಡ್ತೀವಲ್ಲ, ಅದು ಮ್ಯಾಪ್ ಮಾಡ್ತಾರೆ. ಮ್ಯಾಪ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಂದು ಅವ್ರು ಏನು ಮಾಡ್ತಾರೆ, ಮ್ಯಾಪ್ ಬಂದ ತಕ್ಷಣ ಮ್ಯಾಪ್ ಆದ ತಕ್ಷಣ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟ್ರಿಗೆ ಹೋಗುತ್ತೆ. ಡಿಸ್ಟ್ರಿಬ್ಯೂಟ್ರ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿಮ್ಮ ಒಂದು ಏರಿಯಾ ಬಂದು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ನೆಕ್ಸ್ಟ್ ಸೋಲಾರ್ ಪ್ಯಾನಲ್ ಮತ್ತು ಸೋಲಾರ್ ಮೋಟ್ರ್ ಕೊಡೋ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಅದೇ ಥರ 7.5 HP ಅಂದರೆ 7.5 HP ಅಂತ ಏನು ನಾವು ಕರಿತೀವಲ್ಲ, ಆ ಒಂದು 7.5 HP ಸಬ್ಸಿಡಿ ಅಮೌಂಟ್ ಬಂದು 81,850 ರೂಪಾಯಿ ಇರುತ್ತೆ. ಆ ಒಂದು 81,850 ರೂಪಾಯಿಯನ್ನು ಕಟ್ಟಿದರೆ ಅದು 7.5 HP ಬರುತ್ತೆ. ನೆಕ್ಸ್ಟ್ 10 HP ಸಬ್ಸಿಡಿ ಬರುತ್ತೆ. ಅದು 1,82,000 ರೂಪಾಯಿ ಪೇಮೆಂಟ್ ಮಾಡಿದರೆ ನಿಮಗೆ 10 HP ವರೆಗೂ ಕೂಡ ಇಲ್ಲಿ ಸೋಲಾರ್ ಪ್ಯಾನಲ್ ಮತ್ತು ಸೋಲಾರ್ ಪಂಪ್ ಸೆಟ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗಾಗಿ ಇನ್ನೂ ಯಾರು ಕೂಡ ನಮ್ಮ ಒಂದು ಬೃಂದಾವನ ಕಂಪ್ಯೂಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಧನ್ಯವಾದಗಳು. ನಿಮ್ಮ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ, ಅಲ್ಲಿ sauramitra.com ಅಂತೇಳಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಬರೋದೇ ಸ್ಟೇಟ್ ಸೋಲಾರ್ ವಾಟರ್ ಅಂತೇಳಿ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟಲ್ಲಿ ನೀವು KREDL ವೆಬ್ಸೈಟ್ಗೆ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಶೋ ಆಗುತ್ತೆ. ಶೋ ಆಗಬೇಕಾದಾಗ ಅಲ್ಲೇ ನಿಮಗೆ ಫಾರ್ಮರ್ ಸ್ಟೇಟಸ್ ಅಂತ ಇರುತ್ತೆ, ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ, ಆಮೇಲೆ ಫಾರ್ಮರ್ ಅಮೌಂಟ್ ಪೇ ಅಂತ ಇರುತ್ತೆ. ಅಲ್ಲಿ ನೀವು ಫಾರ್ಮರ್ ಸ್ಟೇಟಸ್ ಅಂತ ತೊಗೊಳ್ಳಿ. ಅಲ್ಲಿ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ. ಹಾಗಾಗಿ ನಾನು +91 ಇಟ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದೆ. ಬಟ್ ಆ ಅಪ್ಲಿಕೇಶನ್ ಓಪನ್ ಆಗಲಿಲ್ಲ. ಆಮೇಲೆ ನೆಕ್ಸ್ಟ್ ಬಂದು ಏನಂದರೆ ಅಲ್ಲಿ ನಾನು ಟ್ರ್ಯಾಕ್ ಅಪ್ಲಿಕೇಶನ್ನಲ್ಲಿ ಚೇಂಜ್ ಮಾಡಿದೆ. ನಾನು ಏನಂದರೆ ಮೊಬೈಲ್ ನಂಬರು ಡೈರೆಕ್ಟಾಗಿ ಹಾಕಿದೆ. ನಾನು ಮೊದಲೆಲ್ಲ ಹಾಕಿದ್ದು +91 ಇದ್ದು ಬೇರೆ ಒಂದು ನಮ್ಮ ಕಸ್ಟಮರ್ಗೆ ಹಾಕಿದಂಥ ನಂಬರ್ ಅದು. ಆ ನಂಬರ್ನ ನಾನು ಏನು ಮಾಡಿದೆ, ಕಾಪಿ ಮಾಡಿ ಪೇಸ್ಟ್ ಮಾಡಿದೆ. ಆ ಪೇಸ್ಟ್ ಮಾಡಿದ್ದಕ್ಕೆ ಅದು ತೊಗೊಳ್ಳಿಲ್ಲ +91 ಇರೋದಕ್ಕೆ. ಆಮೇಲೆ ನೆಕ್ಸ್ಟ್ ಬಂದು ಆ +91 ಅನ್ನೋದನ್ನು ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡಿದ ತಕ್ಷಣ ನಂಬರ್ ತೊಗೊಂಡು ಸರ್ಚ್ ಆಯಿತು. ಸರ್ಚ್ ಆದ ತಕ್ಷಣ ಡೀಟೇಲ್ಸ್ ಬಂತು. ಅಲ್ಲಿ ಏನು 2024ರಲ್ಲಿ 25ರಲ್ಲಿ 17/12/2025ಕ್ಕೆ ಅವ್ರು ಅಪ್ಲಿಕೇಶನ್ ಹಾಕಿದ್ದಾರೆ. ಮುಂದೆ ಪ್ರೊಸೆಸ್ ಏನಾಗಿದೆ ಅಂತ ಇನ್ಫಾರ್ಮೇಷನ್ ಅವರು ಕೊಟ್ಟಿಲ್ಲ. ಹಾಗಾಗಿ ಅದು ಮುಂದಿನ ವಿಚಾರ ನಾವು ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ವಿಚಾರ ತಿಳಿದುಕೊಳ್ತೀವಿ. ಹಾಗಾಗಿ ಸ್ನೇಹಿತರೆ, ಯಾರೇ ಸೋಲಾರ್ ವಾಟರ್ ಪಂಪ್ ಸೆಟ್ಟಿಗೆ ಅಪ್ಲಿಕೇಶನ್ ಹಾಕಿದವರು ಸ್ಟೇಟಸ್ ಚೆಕ್ ಮಾಡುವ ವಿಧಾನ ಹೀಗಿರುತ್ತೆ. ಚೆಕ್ ಮಾಡಿ ನಮ್ಮ ಒಂದು ಬೃಂದಾವನ ಕಂಪ್ಯೂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.